ನೈಟಿಂಗೇಲ್ ಆಫ್ ಪುತ್ತೂರು ಎಂಬ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದರೆ ಇದು ನೈಟಿಂಗೇಲ್ ಆಫ್ ಕರ್ನಾಟಕ ಎಂಬ ಕಾರ್ಯಕ್ರಮದ ಒಂದು ಭಾಗ. ಈ ಕಾರ್ಯಕ್ರಮದಲ್ಲಿ ನಾವು ಯಾರು ಟಿ ವಿ ಶೋಸ್ಗಳಲ್ಲಿ ಭಾಗವಹಿಸಿರ್ತಾರೆ, ಯಾರು ಆಕಾಶವಾಣಿಗಳಲ್ಲಿ ಸ್ಪರ್ಧೆ ಮಾಡಿರ್ತಾರೆ, ಯಾರು ತುಂಬ ಒಳ್ಳೆಯ ಸಿಂಗರ್ಸ್ ಅಂತ ಹೆಸರು ಪಡ್ಕೊಂಡಿರ್ತಾರೆ, ಅವ್ರನ್ನ ಬಿಟ್ಟು ಅವ್ರನ್ನ ಹೊರತುಪಡಿಸಿ ನಾವು ಈ ನೈಟಿಂಗೇಲ್ ಆಫ್ ಪುತ್ತೂರು ಅಂತಕ್ಕಂಥ ಕರ್ನಾಟಕ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗ ಈಗ ನೈಟಿಂಗೇಲ್ ಆಫ್ ಪುತ್ತೂರು ಈಗ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದಾಗೆ ಭಾವಗೀತೆ ಸುತ್ತಿನ ಮೂಲಕ ಪ್ರಾರಂಭ ಆಗುತ್ತೆ. ಈ ಸುತ್ತಿನ ನಂತರ ಚಿತ್ರಗೀತೆ ನಡೆಯುತ್ತೆ. ಇದರ ಮಧ್ಯದಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ, ಈ ಪುತ್ತೂರಿನಲ್ಲೇ ಇರ್ತಕ್ಕಂಥ ಒಂದು ಎಲೆಮರೆಯ ಕಾಯಿಯಂತೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇದೆ, ಚಿಕ್ಕ ಕಾರ್ಯಕ್ರಮ. ಜೊತೆಗೆ ಬಹಳ ವಿಶೇಷವಾಗಿ ಬೆಂಗಳೂರಿಂದ ಒಬ್ಬರು ಲೈವ್ ಆರ್ಟ್ ಗಾನ ಚಿತ್ತಾರ ಅಂದರೆ ಹಾಡಿಗೆ ಚಿತ್ರವನ್ನು ಬರೀಲಿಕ್ಕೆ ಕೋಟೆಗದ್ದೆ ರವಿ ಎಂಬ ಒಬ್ಬ ಖ್ಯಾತ ಚಿತ್ರಗಾರ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಒಂದು ಚಿತ್ರವನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ನಮ್ಮ ಪಾರ್ಟಿಸಿಪೆಂಟ್ ಒಬ್ಬರು ಕಳೆದೋಗ್ಬಿಟ್ಟಿದ್ದಾರೆ, ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗ್ತಿಲ್ಲ. 10 ಜನಕ್ಕಾಗಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕನ್ಯಾ ಶ್ರೀನಿವಾಸ ಸೇವಾ ಸಂಘದ ಮುಖ್ಯಸ್ಥರಾದಂಥ ಶ್ರೀಮತಿ ಕನ್ಯಾಕುಮಾರಿ ಶ್ರೀನಿವಾಸ್ ಗೌಡ ಹಾಗೂ ಶ್ರೀನಿವಾಸ್ ಗೌಡ ಅವರ ಕುಟುಂಬದವರು, ಬೈಲಾಡಿ ಕುಟುಂಬದವರು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಬಹಳ ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಅವರ ಆಲೋಚನೆ ಏನಂತಂದರೆ, ತಾವು ತಮ್ಮ ಊರಿನಲ್ಲಿ ಏನಾದರೂ ಒಂದು ಪಕ್ಷಾತೀತ ಧರ್ಮಾತೀತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಲೋಚನೆಯಿಂದ ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತೇಳಿ ಅವರು ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ವಾಲಂಟ್ರಿಯಾಗಿ 3 ತಿಂಗಳ ಶ್ರಮ ವಹಿಸಿ ಅವರು ಮಕ್ಕಳ ಸಮೇತ ಬಂದು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಡೆದ್ರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಇದಕ್ಕೆ ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಸಲ್ಲಿಸುವ ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಶುಭ ಹಾರೈಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ದಯವಿಟ್ಟು ಚೇತನ್ ಕುಮಾರ್ ಸ್ಪರ್ಧಿ ಬಂದಿದ್ರೆ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ವೇದಿಕೆಗೆ ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಸಂಗೀತ ಉಪಕರಣಗಳು ಮುಖ್ಯ. ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಖ್ಯಾತ ತಬಲಾ ವಾದಕ ಮೈಸೂರಿನ ಕರಿಬಸಪ್ಪ ಅವರು ವೇದಿಕೆಗೆ ಆಗಮಿಸಬೇಕು. ಕರಿಬಸಪ್ಪ ಅವರಿಗೆ ಜೋರಾಗಿ ಚಪ್ಪಾಳೆ ತಡೆದರ ಮೂಲಕ ಸ್ವಾಗತಿಸಬೇಕು. ಹಾಗೆಯೇ ಮತ್ತೋರ್ವ ಖ್ಯಾತ ಗಿಟಾರ್ ವಾದಕ ಶರತ್ ಅವರು ವೇದಿಕೆಗೆ ಆಗಮಿಸಬೇಕು. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಹಾಗೆ ಕೀಬೋರ್ಡ್ ವಾದಕ ಪ್ರವೀಣ್ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾನೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಪ್ಯಾಡ್ ವಾದಕರಾದಂಥ ಅವಿನ್ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾನೆ. ಹಾಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಾವು ಒಂದು ತೀರ್ಪನ್ನು ನೀಡಬೇಕು. ನಾವಿಲ್ಲಿ ಲೋಕಲ್ ಅವ್ರನ್ನ ಯಾರನ್ನೂ ತೆಗೆದುಕೊಳ್ಳಿಲ್ಲ, ಯಾರಿಗೆ ಯಾರೂ ಪರಿಚಯ ಇಲ್ಲ, ಅಂಥವ್ರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಬಳಸ್ಕೊಳ್ತೇವೆ. ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿದಂಥ ಕನ್ನಡ ನಾಡಿನ ಖ್ಯಾತ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತನ್ನ ಹೆಸರನ್ನು ಮಾಡಿರ್ತಕ್ಕಂಥ ರಶ್ಮಿ ಮೈಸೂರು ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ದಯವಿಟ್ಟು ರಶ್ಮಿ ಅವರು ವೇದಿಕೆಗೆ ಆಗಮಿಸಬೇಕು. ರಶ್ಮಿ ಮೈಸೂರು ಅವರು ಈ ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದಾರೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿರೋ ಮೂಲಕ. ಹಾಗೆಯೇ ಇನ್ನೋರ್ವ ಪ್ರಖ್ಯಾತ ಗಾಯಕಿ ನಾಗರತ್ನ ನಟರಾಜ್ ಕೊಪ್ಪ ಚಿಕ್ಕಮಗಳೂರು, ಇವರು ವೇದಿಕೆಗೆ ಆಗಮಿಸಬೇಕು. ಇವರು ಕೂಡ ಖ್ಯಾತ ಗಾಯಕಿ, ಇವ್ರನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಹಾಗೆ ಇನ್ನೋರ್ವ ಖ್ಯಾತ ಗಾಯಕ ಯುವ
ಯುವ ಗಾಯಕ, ಇವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಚೇತನ್ ಕುಮಾರ್ ದಯವಿಟ್ಟು ಇದ್ರೆ ಬರಬೇಕು. ಪಾರ್ಟಿಸಿಪೆಂಟ್ ಚೇತನ್ ಕುಮಾರ್. ಇನ್ನೇನು ಒಂದೆರಡು ನಿಮಿಷಗಳಲ್ಲಿ ಈ ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀಮತಿ ಕನ್ಯಾಕುಮಾರಿ ಶ್ರೀನಿವಾಸ್ ಗೌಡ ಅವರು ಆಗಮಿಸ್ತಾರೆ. ಅವರು ಇಲ್ಲಿ ಸಾಂಕೇತಿಕವಾಗಿ ಒಂದು ಗಿಡಕ್ಕೆ ನೀರನ್ನು ಹಾಕೋದ್ರ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಈಗ ಈ ಕಾರ್ಯಕ್ರಮವನ್ನು ತೀರ್ಪುಗಾರರು ಕಾರ್ಯಕ್ರಮವನ್ನು ಸಂಗೀತದ ಮೂಲಕ ಪ್ರಾರಂಭ ಮಾಡ್ತಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ನೈಟಿಂಗೇಲ್ ಆಫ್ ಪುತ್ತೂರು, ನಿಮ್ಮೆದುರಿಗೆ ಈಗ ನೈಟಿಂಗೇಲ್ ಆಫ್ ಪುತ್ತೂರು. ಎಲ್ಲ ಬನ್ನಿ ಬನ್ನಿ ಸೇರಿ ಹಾಡ ಹಾಡೋಣ, ಎಲ್ಲ ಬನ್ನಿ ಬನ್ನಿ ಸೇರಿ ಹಾಡ ಹಾಡೋಣ. ಅವಕಾಶ ಸಿಗದವರಿಗೊಂದು ವೇದಿಕೆ ಮಾಡೋಣ, ಅವಕಾಶ ಸಿಗದವರಿಗೊಂದು ವೇದಿಕೆ ಮಾಡೋಣ. ಹಾಡಿನ ಮೂಲಕ ನಾವು ಹೊಸ ಸಂಬಂಧವ ಕಟ್ಟೋಣ, ಹಾಡಿನ ಮೂಲಕ ನಾವು ಹೊಸ ಸಂಬಂಧವ ಕಟ್ಟೋಣ. ಜಾತಿ ಧರ್ಮ ಮೇರೆ ಹಾಡಲಿ ಬಾಂಧವ್ಯ ಬೆಳೆಸೋಣ, ಜಾತಿ ಧರ್ಮ ಮೇರೆ ಹಾಡಲಿ ಬಾಂಧವ್ಯ ಬೆಳೆಸೋಣ. ಇದು ನೈಟಿಂಗೇಲ್ ಆಫ್ ಪುತ್ತೂರು, ಇದು ನೈಟಿಂಗೇಲ್ ಆಫ್ ಪುತ್ತೂರು, ಇದು ನೈಟಿಂಗೇಲ್ ಆಫ್ ಪುತ್ತೂರು. ಇದು ನೈಟಿಂಗೇಲ್ ಆಫ್ ಪುತ್ತೂರು, ಇದು ನೈಟಿಂಗೇಲ್ ಆಫ್ ಪುತ್ತೂರು, ಇದು ನೈಟಿಂಗೇಲ್ ಆಫ್ ಪುತ್ತೂರು. ಓಕೆ, ಧನ್ಯವಾದಗಳು. ನೈಟಿಂಗೇಲ್ ಆಫ್ ಪುತ್ತೂರು ತೀರ್ಪುಗಾರರು ತಮ್ಮ ಸ್ಥಳಗಳಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೋರ್ವ ಖ್ಯಾತ ಚಿತ್ರಕಲಾವಿದ ರವಿ ಕೊಟಗದೆ ಅವರು ವೇದಿಕೆಗೆ ಆಗಮಿಸಬೇಕು. ಅವ್ರನ್ನ ಈ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಳ್ತೇನೆ. ಗಾನ ಚಿತ್ತಾರದ ಮೂಲಕ ನಿಮ್ಮನ್ನು ರಂಜಿಸ್ತಕ್ಕಂಥವ್ರು, ಚಿತ್ರಕ್ಕೆ ಹಾಡನ್ನು ಬರಿತಾ ಇರ್ತಕ್ಕಂಥವ್ರು, ಜೊತೆಗೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರದ ಕೆತ್ತನೆಯನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಕಲಾವಿದರು ರವಿ ಕೋಟೆಗದ್ದೆ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಆನಂತರದಲ್ಲಿ ಇವರು ನಿಮ್ಮ ಚಿತ್ರ ಪ್ರದರ್ಶನವನ್ನು ಮಾಡ್ತಾರೆ, ರವಿ ಅವರು ಕೂಡ. ಈಗ ನೋಡೋಣ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸತತವಾಗಿ 3 ದಿನಗಳ ಕಾಲ ತರಬೇತಿಯನ್ನು ಪಡೆದು ಅವರ ಪರೀಕ್ಷೆಗಳ ನಡುವೆ ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳುಗಳು ಈಗ ವೇದಿಕೆಗೆ ಆಗಮಿಸ್ತಾರೆ.
ವೇದಿಕೆಗೆ ಈಗ ನಿಮ್ಮ ವಿಶೇಷವಾಗಿ ಪುತ್ತೂರಿನ ಈ ಸ್ಪರ್ಧಿಗಳು ಆಗಮಿಸ್ತಾರೆ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಜಯಶ್ರೀ ವೇದಿಕೆಗೆ ಆಗಮಿಸಬೇಕು. ಎಲ್ಲರೂ ಚಪ್ಪಾಳೆ ಮೂಲಕ ಅರ್ಪಿತಾ ಅವರು ವೇದಿಕೆಗೆ ಆಗಮಿಸಬೇಕು. ಅನುರಾಧ ಭಾರದ್ವಾಜ್ ಅವರು. ಅಂಕಿತಾ ಅವರು ವೇದಿಕೆಗೆ ಆಗಮಿಸಬೇಕು. ನಮಿತಾ ಅವರು ವೇದಿಕೆಗೆ ಆಗಮಿಸಬೇಕು. ವಿಜಯಶ್ರೀ ಅವರು ವೇದಿಕೆಗೆ ಆಗಮಿಸಬೇಕು. ಸಾತ್ವಿ ಜೈನ್ ವೇದಿಕೆಗೆ ಆಗಮಿಸಬೇಕು. ಅಮಿತಾ ಡಿಸೋಜಾ ಅವರು ವೇದಿಕೆಗೆ ಆಗಮಿಸಬೇಕು. ನಿಖಿಲ್ ರಾಜ್ ವೇದಿಕೆಗೆ ಆಗಮಿಸು. ಚೇತನ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ. ನೋಡೋಣ ಏನ್ ಮಾಡ್ತಾ ಇದೀವಿ ಈಗ. ರೆಡಿ, 1 2 3 4. ಒಂದ್ಸರಿ ಎಲ್ಲರೂ ಜೋರಾಗಿ ನಗಾಡ್ತಾ ಹೇಳಿ ನೋಡೋಣ. ರೆಡಿ, 1 2 3 4. ನೋಡೋಣ ಒಂದ್ಸರಿ ಸಿಟ್ಟಲ್ಲಿ ಹೇಳಿ ನೋಡೋಣ. 1 2 3 4. ಓಕೆ, ಥ್ಯಾಂಕ್ ಯು. ಈಗ ನೀವು ಎಲ್ಲರೂ ಈ ಚೇರ್ಗಳಲ್ಲಿ ಆಸೀನರಾಗಬೇಕು. ನಾನು ಈಗಾಗಲೇ ಹೇಳಿದೆ, ಇನ್ನೇನು ಮೇಡಮ್ ಅವರು 1-2 ನಿಮಿಷಗಳಲ್ಲಿ ಆಗಮಿಸ್ತಾರೆ. ಅಲ್ಲಿವರೆಗೆ ನಾವು ಇವರ ಪರಿಚಯವನ್ನು ಮಾಡಿಕೊಡ್ತೇವೆ. ಎಲ್ಲರೂ ಒಬ್ಬೊಬ್ಬರು ಬಂದು ತಮ್ಮ ಪರಿಚಯವನ್ನು ಮಾಡಿಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ ಅಂತ. ನಾನು ನೆಹರು ನಗರದಲ್ಲಿ ಇರುವುದು. ನನ್ನ ತಂದೆ ಹೆಸರು ಭಾಸ್ಕರ, ತಾಯಿ ಹೆಸರು ಪ್ರೇಮ. ನೀವು ಪರಿಚಯ ಮಾಡಿಕೊಟ್ಟವ್ರು ಇಲ್ಲಿ ಬಂದು ನಿಮಗೊಂದು ಸ್ಲಿಪ್ ಇರುತ್ತೆ, ಅದನ್ನು ತಗೊಂಡು ಕೂತ್ಕೊಳ್ಬೇಕು. ಅದರಲ್ಲಿ ಕ್ರಮ ಸಂಖ್ಯೆ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ. ನಾನು ಕುಂಜೂರು ಪಂಚದ ನಿವಾಸಿ. ನನ್ನ ತಂದೆಯ ಹೆಸರು ಚಂದ್ರಶೇಖರ್, ನನ್ನ ತಾಯಿ ಅನುರಾಧ. ನಾನು 10ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುರಾಧ ಭಾರದ್ವಾಜ್ ಅಂತ. ನಾನು ಪುತ್ತೂರಿನೋಳೆ. ನಮ್ಮ ತಂದೆ ಹೆಸರು ರಾಮಚಂದ್ರ ಭಟ್ ಅಂತ, ತಾಯಿ ಹೆಸರು ಉಷಾ ಭಟ್ ಅಂತ. ನಾನು ಪುತ್ತೂರಿನ ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ 2nd PU ಮಾಡ್ತಾಯಿದ್ದೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ. ನನ್ನ ತಂದೆ ಹೆಸರು ಈಶ್ವರ್ ಭಟ್, ತಾಯಿ ಹೆಸರು ದೇವಿಕಾ. ನಾನು ಪುತ್ತೂರಿನ ನೆಹರು ನಗರದ ನಿವಾಸಿ. ವಿವೇಕಾನಂದ PU ಕಾಲೇಜಲ್ಲಿ 2nd PU ಸ್ಟಡಿ ಮಾಡ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಮಿತಾ ಅಂತ. ನನ್ನ ತಂದೆ ಹೆಸರು KN ಕೃಷ್ಣ ಪ್ರಸಾದ್, ತಾಯಿ ಹೆಸರು ವಿಜಯಶ್ರೀ. ನಾನು ಕುಂತೂರಿಂದ ಬರ್ತಾ ಇದ್ದೇನೆ. ನಾನು ರಾಮಕುಂಜ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವಿಜಯಶ್ರೀ ಅಂತ. ನಾನು ಮುಳಿಯದ ನಿವಾಸಿ. ತಂದೆ KV ಗಣೇಶ್ ಭಟ್, ತಾಯಿ ಶ್ಯಾಮಲಾ. ನಾನು ಈಗ ವಿವೇಕಾನಂದ ಕಾಲೇಜಲ್ಲಿ 2nd year MCom ಓದ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿ ಜೈನ್. ನಾನು ಉಪ್ಪಿನಂಗಡಿ ನಿವಾಸಿ. ನನ್ನ ತಂದೆ ಹೆಸರು ಯೋಗರಾಜ್ ಜೈನ್, ತಾಯಿ ವಿನಿತಾ ರೈ. ನಾನು ವಿವೇಕಾನಂದ ಕಾಲೇಜಲ್ಲಿ 2nd year ಡಿಗ್ರಿ ಓದ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತಾ ಡಿಸೋಜಾ. ತಂದೆ ಅಮ್ರೋಸ್ ಡಿಸೋಜಾ, ತಾಯಿ ಜುಲಿಯಾನ್ ಡಿಸೋಜಾ. ನಾನು ಉಪ್ಪಿನಂಗಡಿಯ ನೀರಕಟ್ಟೆಯಿಂದ ಬಂದಿರುತ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ನಿಖಿಲ್ ರಾಜ್ ಅಂತ. ನನ್ನ ತಂದೆ ಹೆಸರು B ನಾಗರಾಜ್ ಹೆಗ್ಡೆ, ತಾಯಿ ಹೆಸರು ಭಾನುಮತಿ. ನಾನು ವಿವೇಕಾನಂದ PU ಕಾಲೇಜಲ್ಲಿ 1st PUCಯಲ್ಲಿ ಕಲಿತಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳಿ.
ತಂದೆ ಹೆಸರು ಚಂದ್ರೈ, ತಾಯಿ ಹೆಸರು ಕವಿತಾ. ನನ್ನ ಊರು ಬಂದು ಕುಂಬ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಅರುಣ್ ಹೊಸ್ಕೊಪ್ಪ ಅಂತ. ನಾನು ನೈಋತ್ಯ ಪತ್ರಿಕೆಯ ಸಂಪಾದಕ ಮತ್ತು ಜನಶ್ರೀ ಟಿ ವಿನಲ್ಲಿ ನನ್ನೊಂದು ಲೀಡರ್ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ನಾನು ಬೆಂಗಳೂರಿನವನು, ಸಾಕು ಅನಿಸುತ್ತೆ. ಈಗ ನಿಮ್ಮ ಕ್ರಮ ಸಂಖ್ಯೆಯ ಆಧಾರವಾಗಿ 1 2 3 4 ಹೀಗೆ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ತೀರ್ಪುಗಾರರ ಗಮನಕ್ಕೆ ಈಗಾಗಲೇ ಇವರೆಲ್ಲ ತಮ್ಮ ಪರಿಚಯವನ್ನು ಮಾಡಿಕೊಟ್ರು. ಇನ್ಮೇಲೆ ಇವರು ತಮ್ಮ ಕ್ರಮ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಮಾತ್ರ ನಿಮಗೆ ಹೇಳ್ತಾರೆ. ಯಾರು ನಿಮ್ಮ ಹೆಸರನ್ನು ಅಲ್ಲಿ ಹೇಳೋ ಹಾಗಿಲ್ಲ, ಕ್ರಮ ಸಂಖ್ಯೆಯನ್ನು ಮಾತ್ರ ನೀವು ಹೇಳಬೇಕು. ಓಕೆ. ನೈಟಿಂಗೇಲ್ ಆಫ್ ಪುತ್ತೂರು ಎಂಬ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕನ್ಯಾಕುಮಾರಿ ಶ್ರೀನಿವಾಸ್ ಗೌಡ ಅವರು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಚಪ್ಪಾಳೆ. ಈ ಕಾರ್ಯಕ್ರಮ ಇಲ್ಲಿ ಆಯೋಜಿಸಲಿಕ್ಕೆ ಕನ್ಯಾಕುಮಾರಿ ಶ್ರೀನಿವಾಸ್ ಗೌಡ ಅವರೇ ಕಾರಣ. ಅವರೀಗ ಇಲ್ಲಿ ಆಗಮಿಸಿದ್ದಾರೆ. ನಿರಂತರ 3 ತಿಂಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಶ್ರಮವನ್ನು ವಹಿಸಿದ್ದಾರೆ. ಸಾಂಕೇತಿಕವಾಗಿ ನಾವು ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕೋದರ ಮೂಲಕ ಕನ್ಯಾಕುಮಾರಿ ಶ್ರೀನಿವಾಸ್ ಗೌಡ ಅವರು ಇದನ್ನು ಉದ್ಘಾಟಿಸ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು. ಅವ್ರನ್ನ ನಾವು ಈ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ. ಅವರ ಪತಿಯವರಾದಂಥ ಹೈಕೋರ್ಟ್ನ ವಕೀಲರಾದಂಥ ಶ್ರೀ ಶ್ರೀನಿವಾಸ್ ಗೌಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅವರ ಹಾಗೆ ಹೇಮನಾಥ್ ಶೆಟ್ಟರ್ ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವರು ಕೂಡ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಅತಿಥಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆ ಆಗಮಿಸಿದ್ದಾರೆ. ಮೇಡಮ್, ದಯವಿಟ್ಟು ನಿಮ್ಮ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಗಿಡಕ್ಕೆ ನೀರನ್ನು ಹಾಕೋದ್ರ ಮೂಲಕ ನಾವು ಪರಿಸರವನ್ನು ಬೆಳೆಸ್ತೇವೆ, ಪರಿಸರವನ್ನು ಉಳಿಸ್ತೇವೆ, ಸಂಗೀತವನ್ನು ಕೂಡ ಬೆಳೆಸ್ತೇವೆ ಇದರ ರೀತಿಯಲ್ಲಿ ಅಂತೇಳಿ ಅದಕ್ಕೆ ಸಾಂಕೇತಿಕವಾಗಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಪುತ್ರರಾದಂಥ ಶಿಶಿರ್ ಹಾಗೂ ಪುತ್ರಿಯಾದಂಥ ಶಿಲ್ಪಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಕನ್ಯಾಕುಮಾರಿ ಅವರು ಬೆಂಗಳೂರಿನಲ್ಲಿ ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡಿದ್ದಂಥವರು. ಬಯಲಾಡಿ ಮನೆತನದ ಸೊಸೆ ಇಲ್ಲಿ ಶ್ರೀನಿವಾಸ್ ಗೌಡ ಅವರ ಪತ್ನಿ. ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಅವರು ಇಲ್ಲಿಗ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಪ್ರಾರಂಭ ಮಾಡ್ತಿದ್ದಾರೆ. ಓಕೆ ಮೇಡಮ್, ದಯವಿಟ್ಟು ಎಲ್ಲರೂ ಕೂಡ ಸಾಂಕೇತಿಕವಾಗಿ ನೀರನ್ನು ಹಾಕೋದ್ರ ಮೂಲಕ ಸಂಗೀತ. ಆ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಇದು ಜಸ್ಟ್ ಸಾಂಕೇತಿಕವಾಗಿ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಎಲ್ಲರಿಗೂ ಕೂಡ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತಾದಾಗ ಕನ್ಯಾಕುಮಾರಿ ಮೇಡಮ್ ಅವರು ಕೂಡ ನಮ್ಮ ಊರಿನಲ್ಲಿ ಮಾಡಬೇಕು ಅಂತೇಳಿ ಇದನ್ನು ನಿರ್ಧಾರ ಮಾಡಿ ಇಲ್ಲಿ ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಇಲ್ಲಿ ಆಡಿಷನನ್ನು ನಡೆಸಬೇಕಾದ್ರೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗೆ ಹರಿಪ್ರಕಾಶ್ ಅವರು ಕೂಡ ಸಹಕಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇನ್ನೋರ್ವ ವ್ಯಕ್ತಿ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಕೀರ್ತನಾ ರಮೇಶ್ ಅವರು. ದಯವಿಟ್ಟು ಅವರು ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕು. ಅವರು ಆಡಿಷನ್ನಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥವ್ರು ಕೀರ್ತನಾ ರಮೇಶ್ ಅವರು ಆಗಮಿಸಿದ್ದಾರೆ. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ, ಸ್ವಾಗತಿಸ್ತೇವೆ. ಹಾಗೆಯೇ ಕೈಕಂಬ ಶಾಲೆಯ ಶಿಕ್ಷಕರಾದಂಥ ಪವಿತ್ರ ಅವರು ಆಗಮಿಸಿದ್ದಾರೆ. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜಶೇಖರ್ ಮಾಸ್ಟರ್ ಬಂದಿದ್ದಾರೆ, ದಯವಿಟ್ಟು ಮುಂಭಾಗದಲ್ಲಿ ಬರಬೇಕು. ಅವರು ಕೂಡ ಈ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ನಮಗೆ ಟ್ರೈನಿಂಗ್ ಮಾಡಬೇಕಾದ್ರೆ ನಿಮ್ಮ ಪುತ್ತೂರಿನ ಖ್ಯಾತ ಗಾಯಕಿ ಅಖಿಲ ಅವರು ಕೂಡ ಸಹಕರಿಸಿದ್ದಾರೆ. ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಹಾಗೆಯೇ ಎಲ್ರಿಗೂ ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇರತಕ್ಕಂಥ ಶ್ರೀನಿವಾಸ್ ಗೌಡ ಅವರು ಆಗಮಿಸಿದ್ದಾರೆ, ಹೇಮನಾಥ್ ಶೆಟ್ಟಿ ಅವರು ಆಗಮಿಸಿದ್ದಾರೆ, ದಯಾನಂದ ರೈ ಮನೆಯೊಳಕೆ ಅವರು ಆಗಮಿಸಿದ್ದಾರೆ, ಹಾಗೆಯೇ ಬೊಮ್ಮಟ್ಟಿ ನಾಗಪ್ಪಗೌಡರು ಆಗಮಿಸಿದ್ದಾರೆ.
ಜೊತೆಗೆ ಸುದ್ದಿ ಪತ್ರಿಕೆಯ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶಿವಾನಂದ್ ಅವರು ಆಗಮಿಸಿದ್ದಾರೆ. ಹಾಗೆ ರವೀಂದ್ರ ನೂಲಿಯಾಲ್ ಅವರು ಆಗಮಿಸಿದ್ದಾರೆ. ಇನ್ನು ಎಲ್ಲರೂ ಆಗಮಿಸಿದ್ದಾರೆ. ಯಾರು ಆನಂತದಲ್ಲಿ ಸನ್ಮಾನಿತರು ಕೂಡ ಆಗಮಿಸಿದ್ದಾರೆ. ದಯವಿಟ್ಟು ಸನ್ಮಾನಕ್ಕೆ ನಾವು ಯಾರನ್ನ ಇನ್ವೈಟ್ ಮಾಡಿದ್ದೀರಿ ಅವರೇನಾದ್ರು ಆಗಮಿಸಿದರೆ ದಯವಿಟ್ಟು ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಇದರಲ್ಲಿ ಒಂದು ಗೊತ್ತಿರಲಿ, 2 ಸುತ್ತಿದೆ. ಒಂದು ಭಾವಗೀತೆ ಸುತ್ತು, ಒಂದು ಚಿತ್ರಗೀತೆ ಸುತ್ತು. ಭಾವಗೀತೆ ಸುತ್ತು ಪ್ರಾರಂಭ ಆಗತ್ತೆ. ಇನ್ನಷ್ಟು ಜನ ಆಗಮಿಸುವ ನಿರೀಕ್ಷೆ ಇದೆ. ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಕ್ರಮ ಸಂಖ್ಯೆಗೆ ಆಧಾರವಾಗಿ ಪ್ರಾರಂಭ ಮಾಡ್ತೇವೆ. ಓಕೆ, ಸ್ಟಾರ್ಟ್ ಮಾಡೋಣ ಅಂತ ಅನ್ಸುತ್ತೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಓಕೆ, ಕ್ರಮ ಸಂಖ್ಯೆ 1 ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕ್ರಮ ಸಂಖ್ಯೆ 1 ಭಾವಗೀತೆ ಸುತ್ತಿನಲ್ಲಿ ಮೊದಲ ಸ್ಪರ್ಧಿ. ಎಲ್ರಿಗೂ ಚಪ್ಪಾಳೆಯನ್ನು ತಟ್ಟಬೇಕು. ನೀವು ಯಾರ ಪರ ಬೇಕಾದರೆ ಬಂದಿರಿ, ಆದರೆ ಸಂಗೀತಕ್ಕೆ ನಾವು ಬೆಂಬಲ ಕೊಡಬೇಕಾದ್ರೆ ಒಬ್ಬರಿಗೆ ಚಪ್ಪಾಳೆ ತಟ್ಟಿದ್ರೆ ಒಂದು ವಿಶೇಷ ಏನಂತಂದರೆ, ನಾನು ಡಿಗ್ರಿ ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ನಾನು ಸ್ವಲ್ಪ ಈ ಹುಮ್ಮಸ್ಸು ಜಾಸ್ತಿ. ಕುಸ್ತಿಗೂ ಹೋಗ್ತಾ ಇದ್ವಿ, ಹಾಡು ಹೇಳೋಕ್ಕೂ ಹೋಗ್ತಾ ಇದ್ವಿ, ಎರಡನ್ನೂ ಮಾಡ್ತಾ ಇದ್ವಿ. ಯಾವ ಕ್ಷೇತ್ರದಲ್ಲಿ ನಾವು ಇಲ್ಲ ಅನ್ನೋದೇನಿಲ್ಲ. ಡಿಗ್ರಿ ಕಾಲೇಜ್ ಫೈನಲ್ ಇರಬೇಕಾದ್ರೆ ಲೀಡರ್ಶಿಪ್ಪನ್ನು ನಾವೇ ತಗೊಂಡಿದ್ವಿ. ಹೀಗೆ ಒಂದು ಫಂಕ್ಷನ್ನು ಫೈನಲ್ ಡೇ ಪ್ರೋಗ್ರಾಮ್ ಇದ್ದಾಗ ಎಲ್ಲರೂ ಕೂಡ, ನಾನು ಹಾಡು ಹೇಳೋ ಕಾಂಪಿಟೇಷನ್ ಇತ್ತು, ನಿಮಗಿದ್ದಾಗೆ ಹೋಗಿದ್ದೆ. ಅಲ್ಲಿ ನಾನು ಹೋಗಬೇಕಾದ್ರೆ ಜೋರು ಚಪ್ಪಾಳೆ ಎಲ್ಲರೂ. ನಾನು ನೋಡಿದ್ರೆ ಆಮೇಲೆ ಹಾಡು ಹೇಳಿದೆ, ನನಗೆ ಪ್ರೈಸ್ ಬರುತ್ತೆ ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ಅವ್ರು ಚಪ್ಪಾಳೆ ತಟ್ಟಿದ್ದೆಲ್ಲ ನೋಡಿದ್ರೆ. ಆಮೇಲೆ ನೋಡಿದ್ರೆ ನನಗೆ ಪ್ರೈಸ್ ಬರಲೇ ಇಲ್ಲ. ನೋಡೋದಂಕ ನನಗೆ ಹೆದರಿಕೆಗೆಲ್ಲ ಚಪ್ಪಾಳೆ ತಟ್ಟಿದ್ರು, ನಂಗೆ ಪ್ರೈಸೇ ಬಂದಿರಲಿಲ್ಲ. ಹಾಗಾಗಿ ಚಪ್ಪಾಳೆ ಇಲ್ಲಿ ಬಹುಮಾನವನ್ನು ನಿರ್ಣಯಿಸುವುದಿಲ್ಲ, ಅದೊಂದು ಗೊತ್ತಿರಲಿ. ಯಾಕಂದರೆ ನಿಮ್ಮ ಕಡೆ ನೀವು, ನಾನು ಇದೇ ಥರದ ಪ್ರೋಗ್ರಾಮನ್ನು ಹೇಳ್ತೀನಿ, ಎಲ್ರಿಗೂ ಕೂಡ ಹಾಡು ಮುಗಿದ ಮೇಲೆ ಚಪ್ಪಾಳೆ ಹೊಡೆದ್ರೆ ನೀವು ನಿಜವಾಗ್ಲೂ ಅನುಭವಿಸಿದ್ದೀರಿ ಅಂತ, ಹಾಡಿಗೂ ಮೊದಲೇ ನೀವು ಚಪ್ಪಾಳೆ ಹೊಡೆದ್ರೆ ಕರ್ಕೊಂಬಂದಿದ್ದೀರಿ ಅಂತ. ಹಾಗಾಗಿ ನೀವು ದಯವಿಟ್ಟು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು. ಕ್ರಮ ಸಂಖ್ಯೆ 1. ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನಂಜೆಯೇರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿದ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆ ದಿತ್ತ ಗಾಳಿಗೆ ಮೇಲಕ್ಕೆ ದಿತ್ತ ಮುಗಿಲ ಮಾರಿಗೆ ರಾಗರತಿಯ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ
ಧನ್ಯವಾದಗಳು. ಒಂದು ಒಳ್ಳೆಯ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈಗ ತೀರ್ಪುಗಾರರ ಗಮನಕ್ಕೆ. ಚೆನ್ನಾಗಿತ್ತು, ಬಟ್ ಶ್ರುತಿ ಸ್ವಲ್ಪ ಏನೋ ಏರ್ಪೇರಾದಂಗೆ ನಮ್ಗೆ ಅನ್ನಿಸ್ತು. ಹೌದಾ? ಆಯಿತಾ? ಗೊತ್ತಾಯ್ತಾ? ಯಾಕೆ ಅಂದರೆ ಒಂದು ನಿಮಿಷ ಶ್ರುತಿ ಕೊಡಿ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿದ ಮುಸುಕು ಹೆಂಗೋ ಬಿದ್ದಿತ್ತ, ಗಾಳಿಗೆ ಮೇಲಗೆದ್ದಿತ್ತ, ಗಾಳಿಗೆ ಮೇಲಗೆದ್ದಿತ್ತ. ಹಾಗೆ ನಾನು ರಾಮಕೃಷ್ಣ ಪ್ರೌಢಶಾಲೆಯ ಸಮಸ್ತ ಆಡಳಿತ ಮಂಡಳಿಯನ್ನು ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನೆನಪು ಮಾಡ್ಕೊಳ್ತಾ ಇದ್ದೇವೆ. ಅವರು ನಮಗೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಹೇಮನಾ ಶೆಟ್ಟಿ ಅವರಿಗೆ ನಾನು ಪರಿಚಯ ಇರಲಿಲ್ಲ. ನಾನೊಂದಿನ ಫೋನ್ ಮಾಡಿದೆ ಅವರಿಗೆ, ಸರ್ ಈ ಥರದ ಕಾರ್ಯಕ್ರಮ ಅಂತ ಹೇಳ್ಕೊಂಡು, ಇಂಥ ಕಾರ್ಯಕ್ರಮದ ರೂಪುರೇಷೆ ಏನು ಅಂತ ಅಲ್ಲೇ ತಿಳ್ಕೊಂಡವರು ಅಗೈನ್ ಅವರೇ ನನಗೆ ಕಾಲ್ ಮಾಡಿ ಇಲ್ಲೇ ಮಾಡಿ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ನಾವು ತುಂಬ ಸಪೋರ್ಟ್ ಮಾಡ್ತೀವಿ ಯಾವಾಗಲೂ ಅಂಥೇಳಿ ನಮ್ಮ ಜೊತೆ ಪೂರ್ಣ ಪ್ರಮಾಣದಲ್ಲಿದ್ದಾರೆ. ಅವ್ರನ್ನ ನಾನು ವಿಶೇಷವಾಗಿ ನಾನು ಹೇಮನಾ ಶೆಟ್ಟಿ ಅವರು ನಮ್ಮ ಜೊತೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ, ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಕ್ರಮ ಸಂಖ್ಯೆ 2 ವೇದಿಕೆಗೆ ಆಹ್ವಾನ. ಒಂದು ನಿಮಿಷ ಪ್ರತಿಯೊಬ್ಬರು ಅಲ್ಲಿ ಶ್ರುತಿ ಕೊಟ್ಟಾಗ ಧಾರಾಳವಾಗಿ ಟೈಮ್ ಇರುತ್ತೆ, ಸ್ವಲ್ಪ ಶ್ರುತಿ ನೋಡ್ಕೊಂಡು ಹಾಡು ಶುರು ಮಾಡಿ. ಹಾಂ, ಟೈಮ್ ತೊಗೊಳ್ಳಿ, ಅರ್ಜೆಂಟ್ ಏನಿಲ್ಲ. ಓಕೆ, ಆಲ್ ದಿ ಬೆಸ್ಟ್. ಹೇಳಿ ನನ್ನಡಿಸೋ ಬಲು ದೂರ ನೋಟವನು ಕೇಳನೂಡನೆ ಸಾಕು, ನನಗೊಂದು ಹೆಜ್ಜೆ
ತೀರ್ಪುಗಾರರ ಗಮನಕ್ಕೆ. ನಮಸ್ತೆ. ನಮಸ್ತೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹಾಡಿದ್ರಿ. ಫಸ್ಟ್ ಆಫ್ ಆಲ್ ಜಂಪೆ ತಾಳದ ಹಾಡೋದು ಬಹಳ ಕಷ್ಟ ಅಲ್ವಾ? ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಮತ್ತು ಸ್ಟ್ಯಾನ್ಸದಲ್ಲಿ ಸ್ಟಾರ್ಟಿಂಗ್ ಓಕೆ, ಲ್ಯಾಂಡಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಡು. ಪ್ರಾಕ್ಟೀಸ್ ವೆಲ್. ಓಕೆ, ತುಂಬ ಚೆನ್ನಾಗಿ ಬಂತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಧನ್ಯವಾದಗಳು. ಸ್ಪರ್ಧಿಗಳ ಗಮನಕ್ಕೆ ಇದು ಒಂದು ಸುತ್ತು ಭಾವಗೀತೆ ಸುತ್ತು. ಭಾವಗೀತೆ ಸುತ್ತು ಹಾಗೂ ಚಿತ್ರಗೀತೆಯ ಸುತ್ತು, ಎರಡು ಸುತ್ತುಗಳನ್ನು ಗಣನೆಗೆ ತೆಗೆದುಕೊಂಡು ಅಂಕವನ್ನು ನಿರ್ಧಾರ ಮಾಡಿ ಆಯ್ಕೆ ಮಾಡ್ತೇವೆ ಅಂತ್ಯದಲ್ಲಿ. ಹಾಗಾಗಿ ಒಂದೇ ಸುತ್ತನ್ನು ಮಾತ್ರ ಗಣನೆ ತೆಗೆದುಕೊಳ್ಳೋದು ಬೇಡ. ನೆಕ್ಸ್ಟ್ ನಂತರದ ಹಂತದಲ್ಲಿ ಚೆನ್ನಾಗಿ ಹಾಡಿದರೆ ನಿಮಗೆ ಅವಕಾಶ ಇದೆ. ಇಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮೊನ್ನೆ 15ನೇ ತಾರೀಕು 5,000 ಜನಗಳ ಸಮ್ಮುಖದಲ್ಲಿ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ, ನೈಟಿಂಗೇಲ್ ಆಫ್ ರಾಣೆಬೆನ್ನೂರು ಅಂತ. ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ತಿಪ್ಪೇಶ್ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕು. ತಿಪ್ಪೇಶ್ ನನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಒಂದು ಅದ್ಭುತ ಕಾರ್ಯಕ್ರಮ, ಓಪನ್ ಗ್ರೌಂಡ್ನಲ್ಲಿ ಸುಮಾರು 5,000 ಜನ ಸೇರಿದರು. ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂಥ KB ಕೋಳಿವಾಡ ಅವರು ಈ ಕಾರ್ಯಕ್ರಮವನ್ನು ಮಾಡಿದರು. ಅಲ್ಲಿ ವಿಜೇತರಾದಂಥ ನೈಟಿಂಗೇಲ್ ಆಫ್ ರಾಣೆಬೆನ್ನೂರು ತಿಪ್ಪೇಶ್ ಆಗಮಿಸಿದ್ದಾರೆ. ಇವರು ಕೂಡ ಆನಂತದಲ್ಲಿ ಒಂದು ಹಾಡನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಹಾಗಾಗಿ ನೀವು ದಯವಿಟ್ಟು ಇವತ್ತೊಂದಿನ ಇಲ್ಲಿ ಸಂಗೀತ ಅಂತಂದರೆ ನನಗೆ ಗೊತ್ತು, ಎಲ್ಲರೂ ಮಾತಾಡಿದ್ದಾರೆ ಗೊತ್ತು. ಪುತ್ತೂರಲ್ಲಿ ಸಂಗೀತ ಅಂದರೆ ಒಂಥರ ನೀರು ಕುಡ್ದಂಗೆ ದಿನ ಅದು ನಡೀತಾ ಇರುತ್ತೆ. ಆದರೆ ಇವತ್ತೊಂದಿನ ನಮಗೋಸ್ಕರ ನೀವು ಈ ಕಾರ್ಯಕ್ರಮದ ಅಂತಿಮ ಹಂತದವರೆಗೂ ಇರಲೇಬೇಕು. ನಿಮ್ಮೆಲ್ಲರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಕ್ರಮ ಸಂಖ್ಯೆ 3 ವೇದಿಕೆಗೆ ಆಹ್ವಾನ. ಚಿಮ್ಮಿದೆ ಒಂದು
ತುದಿಗೆ ಧುಮ್ಮನೆ ಅರಳಿ ಚಿಮ್ಮಿದ ಒಂದು ಮಂದಾರ ಧನ್ಯವಾದಗಳು ತೀರ್ಪುಗಾರರ ಗಮನಕ್ಕೆ. ರಚನೆ ಯಾರ್ದಪ್ಪ ಇದು? ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್. ಸಂಗೀತ ಸಿ ಅಶ್ವಥ್ ಅವರು. ಸಿ ಅಶ್ವಥ್. ಓಕೆ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹಾಡಿದೆ. ಒಂಥರ ಕಾಂಪಿಟೇಷನ್ ಅಂತ ಅನ್ನಿಸ್ತಾ ಇಲ್ಲ, ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರು ಈ ಮಕ್ಕಳ ತಂದೆ ತಾಯಂದಿರು, ಅವರೆಲ್ಲರೂ ಇಲ್ಲಿ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕನ್ಯಾ ಶ್ರೀನಿವಾಸ ಸೇವಾ ಸಂಘ ಬೆಂಗಳೂರು ಹಾಗೂ ನೈಋತ್ಯ ಆರ್ಟ್ ಮೀಡಿಯಾ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಜೊತೆಗೆ ಅದ್ಭುತವಾಗಿ ವಾದ್ಯವನ್ನು ನುಡಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈಗ ನಿಮ್ಮ ಮುಂದೆ ಕ್ರಮ ಸಂಖ್ಯೆ 4 ವೇದಿಕೆಗೆ ಆಹ್ವಾನ. ನೀ ಹೊರಟಿದೆ ಈಗ ಎಲ್ಲಿಗೆ, ನೀ
ಒಂದು ತನದಾಗ ಹಾಡು ಹುಟ್ಟಿ ಬಂದು ಮನದಾಗ ಬೆಳದಿಂಗಳಾತು ಬನದಾಗ ಬೆಳದಿಂಗಳಾತು ಬನದಾಗ ನೀ ಹೊರಟಿದೀಗ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ಗಮ್ಮ ಗಮ್ಮ ಗಮ್ಮಡಿಸ್ತವ ಮಣ್ಣಿಗೆ ನೀ ಹೊರಟಿದೀಗ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ಪಂದ್ಯಗ ನಿನಗ ಎಂದು ಮುನಿಸು ಬೀಳಲಿಲ್ಲ ನನಗ ಇದ್ರ ಕನಸು ಪಂದ್ಯಗ ನಿನಗ ಎಂದು ಮುನಿಸು ಬೀಳಲಿಲ್ಲ ನನಗ ಇದ್ರ ಕನಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ರಾಯ ತಿಳಿಯಲಿಲ್ಲ ನಿನ್ನ ಮನಸ್ಸು ನೀ ಹೊರಟಿದೀಗ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ಗಮ್ಮ ಗಮ್ಮ ಗಮ್ಮಡಿಸ್ತವ ಮಣ್ಣಿಗೆ ನೀ ಹೊರಟಿದೀಗ ಎಲ್ಲಿಗೆ 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 ಧನ್ಯವಾದಗಳು ತೀರ್ಪುಗಾರರ ಗಮನಕ್ಕೆ. ಹಲೋ, ಎಲ್ಲಿಗೆ ಹೊರಟಿದ್ರಿ? ಎಲ್ಲಿಂದ ಹೊರಟಿದ್ರಿ? ಡಾಲ್ ನೋಡ್ದಂಗೆ ಆಗ್ತಿದೆ ನನಗೆ ನೀವು. ಆಮೇಲೆ ತುಂಬ ಚೆನ್ನಾಗಿ ಹಾಡಿದ್ರಿ. ಸ್ವಲ್ಪ ಶ್ರುತಿ ಕಡೆ ಲ್ಯಾಂಡಿಂಗ್ ಮತ್ತು ಆಯಿತಾ. ಆಮೇಲೆ ನಮ್ಮ ಗಿಟಾರ್ ಪ್ಲೇಯರ್, ನಮ್ಮ ಎಲ್ಲ ಮ್ಯೂಸಿಷಿಯನ್ಸ್ಗಳು ಸೂಪರ್. ಅವರಿಗೋಸ್ಕರ ಒಂದು ಚಪ್ಪಾಳೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕೆಲವೊಮ್ಮೆ ಅದೃಶ್ಯಗಳು ಯಾವ್ಯಾವ ರೀತಿ ಬರುತ್ತೆ, ದುರದೃಶ್ಯಗಳು ಬರ್ತಾ ಇರ್ತವೆ, ಅದಕ್ಕೇನು ಯಾರೂ ಕರೆಯೋದು ಬೇಡ. ಅದೃಶ್ಯಗಳು ಬರಬೇಕಾದ್ರೆ ಅದು ಗೊತ್ತಾಗೋದಿಲ್ಲ ನಮಗೆ. ನಾನು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿ ಪಾಠ ಮಾಡ್ತಾ ಇದ್ದಾಗ ಒಂದು 15,000 ಸಂಬಳ ತೊಗೊಳ್ತಾ ಇದ್ದೆ. ಅವಾಗ ಪಾಠ ಮಾಡ್ತಾ ಇರಬೇಕಾದ್ರೆ ಯಾರೋ ಒಂದು 4 ಜನ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಬಂದವರು ಡಿಗ್ರಿ ಮುಗಿಸ್ಕೊಂಡು ಮುಂದೆ ಹೋಗೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಬರ್ತಾ ಇರ್ತಕ್ಕಂಥ ಸಂಬಳನ ಎಷ್ಟು ಕೊಡೋಕ್ಕೆ ಸಾಧ್ಯ ಇದೆ? 2,000 3,000 ಎಲ್ಲ ಕೊಟ್ವಿ ಬಿ ಎಡ್ ಮಾಡ್ಕೊಂಡು ಹೋಗಿ ಅಂತೇಳಿ. ಆಗ ಡಿಸೈಡ್ ಮಾಡಿದ್ದು ನಾನು ಡಾಕ್ಟ್ರೇಟ್ ಮಾಡಿಕೊಂಡು ನಾನಲ್ಲಿ ಪಾಠ ಮಾಡೋದಕ್ಕಿಂತ ಅದರಿಂದ ಹೊರಗೆ ಬಂದರೆ 4 ಜನಕ್ಕೆ ಸಹಾಯ ಮಾಡ್ಬೋದು ಅಂತೇಳಿ ನಾನು ಹೊರಗೆ ಬಂದೆ. ಹಾಗಾಗಿ ಡಾಕ್ಟ್ರೇಟ್ ಆಗಿದ್ದು KPSC ಜಾಬ್ ಆಗಿದ್ದು ಕೂಡ ನಾನು ಕೆಲಸಕ್ಕೆ ಹೋಗಲಿಲ್ಲ. ಈ ಥರದೇ ಕಾರ್ಯಕ್ರಮ ಅಂತಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈ ಸ್ಪರ್ಧಿ ಇವತ್ತು ಈ ವೇದಿಕೆಗೆ ನಿಲ್ಲಲಿಕ್ಕೆ ಅದೃಷ್ಟ ಕೂಡ ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ಟಾಪ್ 10 ಇವರು ಆಯ್ಕೆ ಆಗಿರಲಿಲ್ಲ. ಒಬ್ಬರು ಸ್ಪರ್ಧಿ ಇಲ್ಲಿಂದ ಕ್ವಿಟ್ ಆಗಿದ್ದರಿಂದಾಗಿ ಇವರಿಗೆ ಅವಕಾಶ ಸಿಕ್ತು. ಹಾಗಾಗಿ ಇವ್ರು ಬಂದರು. ಆದರೆ ನಾನೊಂದು ಮಾತು ಹೇಳಿದ್ದೆ, ಆಡಿಷನ್ನಲ್ಲೇ ಹೇಳಿದ್ದೆ, ನಿಜವಾಗಲೂ ಅವ್ರ ತಂದೆ ತಾಯಿಯರು ಬಂದಿದ್ದರೆ ಇಲ್ಲಿ ನಿಂತ್ಕೊಳ್ಬೇಕು, ದಯವಿಟ್ಟು ಈ ಸ್ಪರ್ಧೆಯ ತಂದೆ ತಾಯಿ ಬಂದಿದ್ದರೆ ನಿಂತ್ಕೋಬೇಕು. ಓಕೆ, ಧನ್ಯವಾದಗಳು ನಿಮಗೆ. ಅವತ್ತು ಕೂಡ ಆಡಿಷನ್ನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಕೂತ್ಕೊಳ್ಳಿ. ನಾನು ಕೇಳಿದೆ, ಏನು ಕೆಲಸ ಮಾಡ್ತೀರಿ ಅಂದರೆ, ನಾವು ಕೂಲಿಗೆ ಹೋಗಿ ಬರ್ತಿದ್ದೀವಿ ಅಂತಂದರು. ನಿಜ, ಅವತ್ತೇ ನಾನು ಹೇಳಿದ್ದೆ ಅವರಿಗೆ, ಒಂದು ಹಾಡನ್ನು ಹೇಳಲಿಕ್ಕೆ ವೇದಿಕೆಗೆ ಅವಕಾಶ ಮಾಡಿಕೊಡ್ತೀನಿ ನಿಮಗೆ ಅಂತ. ಆದರೆ ನಾನು ಮಾಡಿಕೊಡ್ಲಿಲ್ಲ, ಅದೃಷ್ಟ ಅವ್ರನ್ನ ಕರ್ಕೊಬಂದು ನಿಲ್ಲಿಸು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಅದ್ಭುತವಾಗಿ ಹೇಳಿದ್ದೀರಾ. ತುಂಬ ದಯವಿಟ್ಟು ತಪ್ಪು ತಿಳಿಬೇಡಿ, ನಾನು ನಿಮ್ಮ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದೆ ಅಂತಲ್ಲ, ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಕಾರಣ. ಆದರೆ ಆ ತಂದೆ ತಾಯಿ ಪ್ರೋತ್ಸಾಹವನ್ನು ನೆನಪಿಸ್ಲಿಕ್ಕೋಸ್ಕರ ಮಾತ್ರ ನಾನು ಅದನ್ನು ಹೇಳಿದೆ ಅಂತಕ್ಕಂಥ ಈ ಸಂದರ್ಭ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಕ್ರಮ ಸಂಖ್ಯೆ 5 ವೇದಿಕೆಗೆ ಆಹ್ವಾನ.
ಕದಡಿದ ಮನಸ್ಸಿನ ತೆರೆಯ ಮೇಲೆ ಸುಂದರ ಚಿತ್ರವ ರೂಪಿಸಿಕೊಟ್ಟೆ. ಕದಡಿನ ಮನಸ್ಸಿನ ತೆರೆಯ ಮೇಲೆ ಸುಂದರ ಚಿತ್ರವ ರೂಪಿಸಿಕೊಟ್ಟೆ. ತಾಳವ ತಪ್ಪಿದ ಹಾಡಿಗೆ ನೀನು ಹೊಸ ಹೊಸ ಗತಿಯ ಹೊಂದಿಸಿಕೊಟ್ಟೆ. ಹೊಸ ಹೊಸ ಗತಿಯ ಹೊಂದಿಸಿಕೊಟ್ಟೆ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ತಂಪಿನ ಕಂಪನ ಮೂಡಿಸಿಬಿಟ್ಟೆ. ತಂಪಿನ ಕಂಪನ ಮೂಡಿಸಿಬಿಟ್ಟೆ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ನೆಲದಲ್ಲಿ ನಡೆಯುತ್ತಲಿದ್ದ ನನಗೆ ಬಾನಲಿ ಹಾರಲು ಕಲಿಸಿಕೊಟ್ಟೆ. ನೆಲದಲ್ಲಿ ನಡೆಯುತ್ತಲಿದ್ದ ನನಗೆ ಬಾನಲಿ ಹಾರಲು ಕಲಿಸಿಕೊಟ್ಟೆ. ಮೌನದಿ ಮಲಗಿದ ಮೂಕ ಮನಸ್ಸಿಗೆ ಹಾಡಲು ಕಲಿಸಿಕೊಟ್ಟೆ. ದನಿ ಎತ್ತಿ ಹಾಡಲು ಕಲಿಸಿಕೊಟ್ಟೆ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ಚಿಮ್ಮುತ್ತ ಸಂತಸ ಮನಸ್ಸಿಗೆ ತಂದೆ ಕಾಮನ ಬೆಲ್ಲನು ಮೂಡಿಸಿ ನಿಂದೆ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ಓ ನನ್ನ ಪರಂಜಿ ಬಣ್ಣ ಬಣ್ಣದ ಕಾರಂಜಿ. ಧನ್ಯವಾದಗಳು ತೀರ್ಪುಗಾರರ ಗಮನಕ್ಕೆ. ಅಪರಂಜಿ ಚೆನ್ನಾಗಿತ್ತು, ಚೆನ್ನಾಗಿ ಹಾಡಿದ್ರಿ. ಹಾಡುಗಾರರಿಗೆ ಮುಖ್ಯವಾಗಿ ಆ ಒಂದು ಸಾಹಿತ್ಯವನ್ನು ಅನುಭವಿಸಿ ಹಾಡೋ ಒಂದು ಗುಣ ಇರಬೇಕು, ಅದು ನಿಮ್ಮಲ್ಲಿ ಇತ್ತು. ತುಂಬ ಚೆನ್ನಾಗಿ ಹಾಡಿದ್ರಿ. ಚೆನ್ನಾಗಿತ್ತು. ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಬಂಟರು ಭವನದ ಎಲ್ಲ ಸಮಸ್ತ ಆಡಳಿತ ಮಂಡಳಿಗೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತೇವೆ. ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಎಲ್ಲ ದೃಷ್ಟಿಕೋನದಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ನಾವು ನೆನೆಸ್ಕೊಳ್ತೇವೆ. ಈ ಪಾರ್ಟಿಸಿಪೆಂಟ್ ಈಗ ಭಾಗವಹಿಸಿರ್ತಕ್ಕಂಥ, ಈಗ ಹಾಡು ಹೇಳಿರ್ತಕ್ಕಂಥ ಪಾರ್ಟಿಸಿಪೆಂಟ್ ಕೂಡ ಅನಂತರದಲ್ಲಿ ಜಾಯ್ನ್ ಆಗಿರ್ತಕ್ಕಂಥವ್ರು. ಆದರೆ ನಾನು ಅವರಿಗೆ ಪ್ರಾಕ್ಟೀಸ್ಗೆ ಫೋನ್ ಮಾಡಿದಾಗ ಅವ್ರ ತಂದೆ ನನಗೆ ಫೋನ್ ರಿಸೀವ್ ಮಾಡಿದ್ರು. ಫೋನ್ ರಿಸೀವ್ ಮಾಡಿ ನಮ್ಮ ಮಗಳಿಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತ. ಆದರೆ ಪಾರ್ಟಿಸಿಪೆಂಟ್ ಫೋನ್ ಮಾಡಿ ನಾನು ಖಂಡಿತ ಭಾಗವಹಿಸ್ತೀನಿ, ನಾನು ಭಾಗವಹಿಸಲೇಬೇಕು ಅಂದರು. ಆ ಆಸಕ್ತಿ ಎಷ್ಟಿದೆ ಅಂತಂದರೆ ಇಲ್ಲಿ ಮೋಸ್ಟ್ಲಿ ಪುತ್ತೂರಿನ ಸೊಗಡೆ ಆ ಥರದ್ದು ಸಂಗೀತ ಸಂಪೂರ್ಣವಾಗಿ ಎಲ್ಲರೂ ಅನುಭವಿಸ್ತೀರಾ ಅಂತ ಅಂದ್ಕೊಳ್ತೀವಿ. ಆದರೆ ಇನ್ನಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ನಮ್ಮ ನಿರೀಕ್ಷೆ ಇತ್ತು. ಪ್ರಚಾರವನ್ನು ಕೂಡ ಮಾಡಿದ್ರು. ನೋಡೋಣ, ಆ ಆಶಯವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕ್ರಮ ಸಂಖ್ಯೆ 6 ವೇದಿಕೆಗೆ ಆಹ್ವಾನ.
ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋಗ ಹಿಂದ ನೋಡದ ಗೆಳತಿ ಹಿಂದ ನೋಡದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋಗ ಹಿಂದ ನೋಡದ ಗೆಳತಿ ಹಿಂದ ನೋಡದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಗಾಳಿ ಹೆಚ್ಚಿ ಹಿಡಿದ ಸುಗಂಧ ಅತ್ತ ಅತ್ತ ಹೋಗುವಂದ ಗಾಳಿ ಹೆಚ್ಚಿ ಹಿಡಿದ ಸುಗಂಧ ಅತ್ತ ಅತ್ತ ಹೋಗುವಂದ ಹೋತ ಮನಸ್ಸು ಅವನ ಹಿಂದ ಹಿಂದ ನೋಡದ ಹೋತ ಮನಸ್ಸು ಅವನ ಹಿಂದ ಹಿಂದ ನೋಡದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋಗ ಹಿಂದ ನೋಡದ ಗೆಳತಿ ಹಿಂದ ನೋಡದ ಹಿಂದ ನೋಡದ ಗೆಳತಿ ಹಿಂದ ನೋಡದ ನಂದನಗೆಚ್ಚರಿಲ್ಲ ಮಂದಿಗೊಡವಿಯ ನನಗ ನಂದನಗೆಚ್ಚರಿಲ್ಲ ಮಂದಿಗೊಡವಿಯ ನನಗ ಒಂದೇ ಎಳಕ್ಕೆ ನಡೆದದ ಚಿತ್ತ ಹಿಂದ ನೋಡದ ಒಂದೇ ಎಳಕ್ಕೆ ನಡೆದದ ಚಿತ್ತ ಹಿಂದ ನೋಡದ ಹಿಂದ ನೋಡದ ಗೆಳತಿ ಹಿಂದ ನೋಡದ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ 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 ಹೋಗ ಹಿಂದ ನೋಡದ ಗೆಳತಿ ಹಿಂದ ನೋಡದ 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 ಧನ್ಯವಾದಗಳು ತೀರ್ಪುಗಾರರ ಗಮನಕ್ಕೆ. ಆಡಿಷನಲ್ಲಿ ನೀವೇ ಹಾಡಿದ? ಹೌದು ಸರ್. ಹೌದು. ಥ್ಯಾಂಕ್ ಯು ಸೋ ಮಚ್. ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ಕಾಂಪಿಟೇಷನ್ ತುಂಬ ಜಡ್ಜಸ್ಸು. ನಮಗೇನು ತೊಂದರೆ ಇಲ್ಲ, ನಮ್ಗೆ ಯಾವ ರೀತಿಯ ಭಯಗಳೇನಿಲ್ಲ. ಬಟ್ ತೀರ್ಪುಗಾರರು ತೀರ್ಪನ್ನು ಅಂತಿಮವಾಗಿ ನೀಡ್ತಾರೆ. ಕ್ರಮ ಸಂಖ್ಯೆ 2 ವೇದಿಕೆಗೆ ಆಹ್ವಾನ. ದೀಪವು ನಿನ್ನದೇ, ಗಾಡಿಯು ನಿನ್ನದೇ, ಆರದಿರಲಿ ಬೆಳಕು
ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮೂಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮೂಗುಳು ನಿನಗೆ ನಮಸ್ಕಾರ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು
ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ. ಹಾಯ್ ಪುಟ. ಹಾಯ್. ತುಂಬ ಚೆನ್ನಾಗಿತ್ತು, ವಾಯ್ಸು ತುಂಬ ಚೆನ್ನಾಗಿದೆ, ಬಟ್ ಆ ಲ್ಯಾಂಡ್ ಪ್ರತಿ ಚರಣದಲ್ಲೂ ಲ್ಯಾಂಡ್ ಅಂದರೆ ನಿಮ್ಮ ತಪ್ಪು ಕಂಡುಹಿಡಿತಾ ಇದ್ದೀವಿ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ನಿಮ್ಗೇನು ನಾವು ಮಾಡಿದ್ವಿ ತಪ್ಪು ಅನ್ನೋದು ಸ್ವಲ್ಪ ಎಚ್ಚರ ಇರಲಿ ಅಂತ ಒಂಚೂರು ಶ್ರುತಿ ಸರ್. ನೆಳಲು ಬಿಸಿಲು ಎಲ್ಲವೂ ನಿನ್ನವೇ, ಅದು ಆ ನೋಟ್ ಪ್ರತಿ ಕಡೆನೂ ಸ್ವಲ್ಪ ಫ್ಲಾಟ್ ಆಗ್ತಾ ಇದೆ. ಈಗ ಒಂದ್ಸಲ ಆಡ್ಬಿಡ್ತೀಯಾ? ನೆಳಲು ಬಿಸಿಲು ಎಲ್ಲವೂ, ಅದೇ ನೆಳಲು ಬಿಸಿಲು ಎಲ್ಲವೂ ನಿನ್ನವೇ, ನೆಳಲು ಬಿಸಿಲು ಎಲ್ಲವೂ ನಿನ್ನವೇ, ಇರಲಿ ಕರೀತಿ. ಯಾಕಂದರೆ ಕೆಪಾಸಿಟಿ ಇದೆ ನಿನಗೆ ಅಂತ ಹೇಳ್ಸಿದೆ ಅಷ್ಟೇ. ಇದೆ ಏನೋ ಸ್ವಲ್ಪ ಗೊತ್ತಾಗ್ತಿರಲ್ಲ ಅಷ್ಟೇ. ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಧನ್ಯವಾದಗಳು. ಇದರ ಜೊತೆಗೆ ಅದ್ಭುತವಾಗಿ ತಮ್ಮ ಕಲಾಕುಂಚವನ್ನು ಈ ಹಾಡಿಗೆ ಪ್ರದರ್ಶಿಸಿದ ರವಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ರವಿ ಅವರೇ ಬನ್ನಿ, ಒಂದು ಅದ್ಭುತವಾದ ಹಾಡನ್ನು ಒಂದು ನಿಮಿಷ ಇಡಬಹುದು. ಒಂದು ಹಾಡನ್ನು ಮುಗಿಸೋದ್ರೊಳಗೆ ಅದಕ್ಕೆ ಅದೇ ರೀತಿಯ ಒಂದು ಚಿತ್ರವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ರವಿ ಕೋಟೆಯವರಿಗೆ ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಡೆದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇವರ ಇನ್ನೂ ಒಂದೆರಡು ಕೃತಿಗಳು ನಿಮ್ಮ ಮುಂದೆ ಇದ್ದಾವೆ, ಹಾಗಾಗಿ ದಯವಿಟ್ಟು ಯಾರು ಅದನ್ನು ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಅವ್ರು ಬಂದವರು, ಅವರ ಕಾಂಟ್ಯಾಕ್ಟ್ನ ಬೇಕಾದರೆ ಯಾರು ಬೇಕಾದರೆ ಆಮೇಲೆ ತೆಗೆದುಕೊಳ್ಬೋದು. ಬೈಲಾಡಿ ಎಂಬುದೊಂದು ಪುತ್ತೂರಿನ ಊರು. ಅಲ್ಲಿಗೆ ಬಂದಿರತಕ್ಕಂಥ ಬೆಟ್ಟಗೆರೆಯಿಂದ ಬಂದಿರತಕ್ಕಂಥವರು, ಮೋಸ್ಟ್ಲಿ ನಾನು ತಪ್ಪು ಹೇಳಿದ್ರೆ ನನಗೆ ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ, ಮೂಡಿಗೆರೆ ಅಲ್ಲಿಂದ ಬಂದಿರತಕ್ಕಂಥವರು ನಮ್ಮ ಕನ್ಯಾಕುಮಾರಿ ಮೇಡಮ್ ಅವರು. ಕನ್ಯಾಕುಮಾರಿ ಮೇಡಮ್ ಅವರು ನಮಗೆ ಪರಿಚಯ ಆಗಿರ್ತಕ್ಕಂಥದ್ದು ಸುಮಾರು 10 ವರ್ಷಗಳ ಹಿಂದೆ. ಅಲ್ಲೇ ಅವರು ತಮ್ಮ ಕ್ರಿಯಾಶೀಲ ಪ್ರತಿಭೆಯನ್ನು ತೋರಿಸ್ತಾ ಇದ್ರು. ಯಾವಾಗಲೂ ಏನಾದರೂ ಮಾಡಬೇಕು ಅಂತಕ್ಕಂಥ ಆಲೋಚನೆ ಹೊಂದಿರತಕ್ಕಂಥವ್ರು, ಅದಕ್ಕೆ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥವ್ರು ಶ್ರೀನಿವಾಸ್ ಗೌಡರು, ಹೈಕೋರ್ಟ್ನ ಪ್ರಖ್ಯಾತ ವಕೀಲರು. ಅವರಿಬ್ಬರು ಸೇರಿಕೊಂಡು ಅಲ್ಲಿಯ ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಆ ನಂತರದಲ್ಲಿ ಅವರಿಗೆ ಆಲೋಚನೆ ಬಂದಿರತಕ್ಕಂಥದ್ದು, ನಮ್ಮೂರಿನಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು. ಆ ಕಾರಣದಿಂದಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಕನ್ಯಾಕುಮಾರಿ ಹಾಗೂ ಶ್ರೀನಿವಾಸ್ ಗೌಡ ಅವರ ಕುಟುಂಬದವರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲರೂ ಒಮ್ಮೆ ಅವ್ರನ್ನ ನೆನೆಸ್ಕೊಳ್ಬೇಕು. ಈಗ ಕ್ರಮ ಸಂಖ್ಯೆ 8 ವೇದಿಕೆಗೆ ಆಹ್ವಾನ. ದೂರ ಬಹುದೂರ ಹೋಗುವ ಬಾರ, ದೂರ ಬಹುದೂರ ಹೋಗುವ ಬಾರ, ಅಲ್ಲಿ ಹುದೆಮ್ಮ ಊರ ತೀರ, ಅಲ್ಲಿ ಹುದೆಮ್ಮ ಊರ ತೀರ, ದೂರ ಬಹುದೂರ ಹೋಗುವ ಬಾರ, ದೂರ ಬಹುದೂರ ಹೋಗುವ ಬಾರ. ಜಲ ಜಲದಲೆಗಳ ಮೇಲ್ ಕುಣಿದಾಡಿ, ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ, ಜಲ ಜಲದಲೆಗಳ ಮೇಲ್ ಕುಣಿದಾಡಿ, ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ, ಗೆಲುವಿನ ಹುಲಿಗಳ ಹಾಡಿ, ಗೆಲುವಿನ ಹುಲಿಗಳ ಹಾಡಿ, ಒಲುಮೆಯ ಮಾತಾಡಿ,
ಹಕ್ಕಿಗಳಿಂಚರ ಕೇಳಿ ಆನಂದವ ತಾಳಿ ದೂರ ಬಹುದೂರ ಹೋಗುವ ಭಾರ ದೂರ ಬಹುದೂರ ಹೋಗುವ ಭಾರ ಹಿಮಮಣಿಕಣಗಳ ಸಿಂಚಿತ ಹಂಚಿನ ಹಸುರಿನ ತೀರದ ಮೇಲಾಡಿ ಹಿಮಮಣಿಕಣಗಳ ಸಿಂಚಿತ ಹಂಚಿನ ಹಸುರಿನ ತೀರದ ಮೇಲಾಡಿ ಕಿಸಲೆಯ ಕಂಪನ ದಿಂಪನು ನೋಡಿ ಕಿಸಲೆಯ ಕಂಪನ ದಿಂಪನು ನೋಡಿ ಕೂಡಿಯಾಡಿ ನೋಡಿ ಹಾಡಿ ತೇಲಿ ತೇಲಿ ಹೋಗುವ ಬಾರ ಅಲ್ಲಿ ಹುದೆಮ್ಮ ಊರ ತೀರ ಅಲ್ಲಿ ಹುದೆಮ್ಮ ಊರ ತೀರ ದೂರ ಬಹುದೂರ ಹೋಗುವ ಬಾರ ದೂರ ಬಹುದೂರ ಹೋಗುವ ಬಾರ ಹೋಗುವ ಬಾರ ಹೋಗುವ ಬಾರ. ಧನ್ಯವಾದಗಳು ತೀರ್ಪುಗಾರರ ಗಮನಕ್ಕೆ. ಹಲೋ, ನಾನು ಯಾಕೆ ನಿಂತ್ಕೊಂಡೆ ಅಂದರೆ ನಿಂದ ಎಕ್ಸ್ಪ್ರೆಷನ್ನು, ನೀನು ಹಾಡೋ ರೀತಿ, ನೀನು ಪ್ರೆಸೆಂಟ್ ಮಾಡೋ ರೀತಿ ತುಂಬ ಖುಷಿ ತಂತೆ. ಯಾಕಂದರೆ ಇಲ್ಲಿ ಆವಾಗಲಿಂದ ಫಸ್ಟಿಂದ ಇವರಿಬ್ಬರು ಹೇಗೆ ನಾವು ನನ್ನ ಜೊತೆಗೆ ನೀನೊಬ್ಬ ಇದೆಯಲ್ಲ ಮರೆ, ಅದು ಖುಷಿ ಆಯಿತು. ಸೂಪರಾಗಿ ಹಾಡಿ ಸರ್. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಜೊತೆಗೆ ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದಾಗ ಸಂಪೂರ್ಣವಾಗಿ ಸಂಗೀತ ಕಾರ್ಯಕ್ರಮ ಎಲ್ಲರೂ ಬರ್ತಾರೆ. ಆದರೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಪುತ್ತೂರಿನಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಅಂತಕ್ಕಂಥ ಆಲೋಚನೆಯನ್ನು ಮೇಡಮ್ ಅವರು ಡಿಸೈಡ್ ಮಾಡಿದ್ರು. ಅವರು ಇಲ್ಲಿ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ತುಂಬ ಹೊರಗಡೆ ಹೋಗಿ ಇರ್ತಕ್ಕಂಥವ್ರನ್ನ ನಾವು ನೋಡ್ತೀವಿ. ಆದರೆ ಪುತ್ತೂರಿನಲ್ಲೇ ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳನ್ನು ಗೌರವಿಸಬೇಕು ಅಂತಕ್ಕಂಥ ಆಲೋಚನೆ ಮಾಡಿದಾಗ BO ವಿಶೇಷವಾಗಿ ನಾವು ನೆನಪು ಮಾಡಿಕೊಳ್ಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶಶಿಧರ್ ಅವ್ರನ್ನ. ಅವ್ರಿಗೆ ಆಗಮಿಸ್ತಾರೆ ಅಥವಾ ಆಗಮಿಸಿದಾರೋ ಗೊತ್ತಿಲ್ಲ ನನಗೆ, ಆಗಮಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಯಾವುದೋ ಮೀಟಿಂಗ್ ಇದೆ ಅಂದರು. ಅವ್ರ ಜೊತೆ ಸೇರಿಕೊಂಡು ಇವರು ಮೇಡಮ್ ಅವರು ಡಿಸೈಡ್ ಮಾಡಿ ಅನೇಕರನ್ನ ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ರು. ಹಾಗಾಗಿ 10 ಜನರನ್ನ ಈ ವೇದಿಕೆ ಮೇಲೆ ಈ ನಂತರದಲ್ಲಿ ಗೌರವಿಸಬೇಕಂತ ನಿರ್ದೇಶನ ಮಾಡಿದ್ದಾರೆ. ದಯವಿಟ್ಟು ಯಾರೂ ಅನ್ಯತಾ ಭಾವಿಸಬಾರ್ದು. ಸನ್ಮಾನ ಅಥವಾ ಗೌರವಕ್ಕೆ ಬಂದಿರತಕ್ಕಂಥವರು ಹಿಂಭಾಗದಲ್ಲಿದ್ದರೆ ದಯವಿಟ್ಟು ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ಮಲೆತೋಟ ತಿಮ್ಮಪ್ಪ ಮಾಸ್ಟ್ರು, ಪೀರ್ ಸಾಹೇಬರು, ಧರಣಪ್ಪ ಗೌಡರು, ರಾಜು ಸುವರ್ಣ ಅವರು, ಡಾಕ್ಟರ್ ನಿತ್ಯಾನಂದ ಪೈ ಅವರು, ಡಾಕ್ಟರ್ UP ಶಿವಾನಂದ್ ಅವರು, ಅಖಿಲ ಅವರು, ಗಂಗಾಧರ್ ಅವರು, ಫ್ರಾನ್ಸಿಸ್ ಡಿಸೋಜಾ ಅವರು, ಪುರಂದರ ಭಟ್ರು. ದಯವಿಟ್ಟು ಯಾರಾದರೂ ಹಿಂಭಾಗದಲ್ಲಿದ್ದರೆ ಮುಂಭಾಗದಲ್ಲಿ ಬನ್ನಿ. ನಮಗೆ ಕೆಲವೊಂದು ಗೊತ್ತಾಗಲ್ಲ, ಹೊಸ ಮುಖಗಳಾಗಿದ್ದರಿಂದಾಗಿ ಯಾರು ಅನ್ಯತಾ ಭಾವಿಸಬಾರ್ದು, ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಕ್ರಮ ಸಂಖ್ಯೆ 9 ನಿಮ್ಮ ಮುಂದೆ. ಜಾರಿ ಹೋಗಿದೆ ನೀನೀಗ ಬಾರದೆ, ದಿನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ, ಜತೆ ಇರದ ಬಾಳ ಜಾತ್ರೆಯಲ್ಲಿ ಸೊಗಸೇರಿದೆ, ದಿನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ.
ಬರಿಬೇಕಾಗಿದೆ. ಅರಳಿ ಅನೇಕ ಹೂಗಳು, ಅರಳಿ ಅನೇಕ ಹೂಗಳು, ಅರಳಿ ಅನೇಕ ಹೂಗಳು ಬರಿಬೇಕಾಗಿದೆ. ಹಿಮದ ಕಠೋರ ಕೈಯಲ್ಲಿ ನರಳಿ ಕೆಡವಿದೆ. ನಿನ್ನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ. ನಿನ್ನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ. ಜತೆಯ ಕಾಣದೀಗ ಹಕ್ಕಿ ಅನಾಥವಾಗಿದೆ. ಜತೆಯ ಕಾಣದೀಗ ಹಕ್ಕಿ ಅನಾಥವಾಗಿದೆ. ಋತು ಚೈತ್ರ ಜಾರಿ ಹೋಗಿದೆ, ಋತು ಚೈತ್ರ ಜಾರಿ ಹೋಗಿದೆ. ಬಂದಿದೆ ನಿನ್ನ ಹೀಗೆ ಜಾರಿ ಹೋಗಿದೆ ನೀನೀಗ ಬರದೆ. ನಿನ್ನ ಹೀಗೆ ಜಾರಿ ಹೋಗಿದೆ ನೀನೀಗ ಬರದೆ. ಬೆಳೆಯುತ್ತಾ ಬಾಲ ಮುಸುಕಿದೆ. ತುಗುಡ ನಿಧಾನ ಬೆಳೆಯುತ್ತಾ, ತುಗುಡ ನಿಧಾನ ಬೆಳೆಯುತ್ತಾ, ತುಗುಡ ನಿಧಾನ ಬೆಳೆಯುತ್ತಾ ಬಾಲ ಮುಸುಕಿದೆ, ಬಾಲ ಮುಸುಕಿದೆ. ಉಳಿದೆ ನಿಧಾತ ಕಾಯುತ್ತಾ, ಉಳಿದೆ ನಿಧಾತ ಕಾಯುತ್ತಾ ಕನಸು ಮಾಸಿದೆ. ನಿನ್ನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ. ದಿನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ. ಜೊತೆ ಇರದ ಬಾಳ ಜಾತೆಯಲ್ಲಿ ಸೊಗ ಸೇರಿದೆ. ದಿನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ. ದಿನ ಹೀಗೆ ಜಾರಿ ಹೋಗಿದೆ ನೀನೀಗ ಬಾರದೆ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ. ತುಂಬ ಚೆನ್ನಾಗಿ ಹಾಡಿದ್ಯಾ. ನಿನ್ನ ವಾಯ್ಸ್ ಕ್ವಾಲಿಟಿ ಹೇಗೆ ಅಂದರೆ, ಇಲ್ಲಿ 10 ಜನ ಇದ್ದಾರಲ್ಲ, ನೀನೊಬ್ಬ ಡಿಫ್ರೆಂಟ್. ನಿನ್ನ ವಾಯ್ಸೇ ಬೇರೆ, ಅಂದರೆ ಕೈಲಾಶ್ ಕೇರ್ ಆ ರೀತಿ ರೇಂಜ್ ವಾಯ್ಸ್. ಚೆನ್ನಾಗಿ ಹಾಡಿದ್ಯಾ. ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡು. ತುಂಬ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ಸ್. ಗ್ರೀಷ್ಮ ಬರುತ್ತಿದೆ ಮಿಸ್ ಮಾಡ್ಕೊಂಡ ತಲೆ ಕೆಳಗಡೆ ನೋಡಿದೆ ಅಷ್ಟೇ. ನಮ್ಮ ಎಲ್ಲ ಮ್ಯೂಜಿಷಿಯನ್ಗಳು ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ಚಪ್ಪಾಳೆ. ನಾವು ಈ ನೈಟಿಂಗೇಲ್ ಆಫ್ ಕರ್ನಾಟಕ ಅಂತಕ್ಕಂಥ ಒಂದು ಇವೆಂಟನ್ನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಮಾಡ್ತಾ ಇದ್ದೀವಿ. ಬಟ್ ನನಗೆ ಒಂದು ಸ್ವಲ್ಪ ಇದುವರೆಗೂ ಇನ್ನೂ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಮಾತಾಡೋಣ ಅಂತಿದ್ದೆ. ಪುತ್ತೂರಿನ ಸಂಗೀತ ಆಸಕ್ತರು
ಪಾರ್ಟಿಸಿಪೆಂಟ್ ಜಾಸ್ತಿ, ಆಡಿಯನ್ಸ್ ಕಡಿಮೆ ಅಂತ ಅನ್ನಿಸ್ತಾ ಇದೆ ನನಗೆ ಇದುವರೆಗೂ ನೋಡಿದಾಗ. ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದಿರಿ. ನಾನು ಅದೇ ಹೇಳಿದ್ನಲ್ಲ, 5,000, 3,000, 2,000 ಜನರ ನಡುವೆಕ್ಕಿಂತ ಕಡಿಮೆ ನಾವು ಕಾರ್ಯಕ್ರಮನೇ ಮಾಡಿಲ್ಲ. ನಾನು ಮೇಡಮ್ಗೂ ಹೇಳ್ತಾ ಇದ್ದೆ, ಇಲ್ಲ ಬಂದೇ ಬರ್ತಾರೆ ಅಂತ. ಆದರೆ ಹೇಮನಾ ಶೆಟ್ಟಿ ಏನಾದ್ರು ಮಾಡಿ ಇವ್ರನ್ನೊಂದು 2-3 ಸಾವಿರ ಜನ ಕರ್ಸೋಕ್ಕೆ ಎಂತಾರು ಮಾಡ್ಬೇಕು ನಾವೀಗ ಮುಂದೆ, ಆ ಥರದೊಂದು. ಯಾಕಂದರೆ ಒಟ್ಟು ಹಾಕ್ಕೊಂಡು ನಾವಿಷ್ಟು ಪ್ರಚಾರ ಮಾಡ್ತೀವಿ, ಪ್ರೆಸ್ ಮೀಟ್ ಮಾಡ್ತೀವಿ, ಹಣ ಖರ್ಚು ಮಾಡ್ತೀವಿ, ಇಂತಹ ಮನೋಭಾವನೆ ಬರೋದು ಕಡಿಮೆ. ದುಡ್ಡು ಯಾರ ಹತ್ರ ಇಲ್ಲ, ಎಲ್ಲರ ಹತ್ರನೂ ಇದೆ. ಈಗ ಕೋಟಿಗಿಂತ ಕಮ್ಮಿ ಯಾರು ಮಾತಾಡೋ ಪ್ರಶ್ನೆಗಳೇ ಇಲ್ಲ. ಆದರೆ ಅದನ್ನು ಇಂಥದ್ರಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅಂಥವ್ರನ್ನ ನಾವು ಬೆನ್ನು ತಟ್ಟಬೇಕಾಗತ್ತೆ. ಈ ಸಾರ್ವಜನಿಕ ಜೀವನದಲ್ಲಿ ಯಾರೆಲ್ಲ ಸುಮ್ಮನೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಬೆಟ್ಟು ತೋರಿಸ್ತಾ ಇರ್ತಾರೆ, ಅವ್ನು ನೋಡಲ್ಲ ಭ್ರಷ್ಟ, ಅವ್ನು ಹಣ ಮಾಡ್ಕೊಂಡಿದ್ದಾನೆ ಅಂತ, ಇವ್ರೇನು ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಇವರಿಗೆ. ಹಾಗಾಗಿ ಏನೇ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದಾಗ ನಾವೊಂದಿಷ್ಟು ಪಾರ್ಟಿಸಿಪೇಟ್ ಮಾಡಿ ಚಪ್ಪಾಳೆ ತಡೆದ್ರೆ ಇಂಥ ಒಂದಿಷ್ಟು ಪುತ್ತೂರನ್ನು ಇವತ್ತು ದೇಶ ಪ್ರಪಂಚದಾದ್ಯಂತ ತಗೊಂಡೋಗಿರ್ತಕ್ಕಂಥ ನರಸಿಂಹನಾಯಕ್ ಅವರು ಸಂಗೀತದಲ್ಲೇ ಇರತಕ್ಕಂಥದ್ದು, ಹೆಸರಿನ ಮುಂದೆ ಇರತಕ್ಕಂಥದ್ದು ಪುತ್ತೂರು ಅಂತ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಲಿಟ್ಲು ಚಾಂಪನ್ನು ಜಯಿಸಿ ರಾಜ್ಯದಲ್ಲೇ ಹೆಸರು ಮಾಡಿರ್ತಕ್ಕಂಥವ್ರು ಅಖಿಲ ಅವರು. ಇಂಥ ಸಂಗೀತಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವ್ರು ನೋಡೋಕೆ ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಬೇಕು. ನಾನೇನು ದೂರ್ತಾ ಇಲ್ಲ, ನೋಡೋಣ ಏನು ಮಾಡಿದ್ರೆ ಬರ್ತಾರೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಈ ಸುತ್ತಿನ ಕೊನೆಯ ಸ್ಪರ್ಧಿ ನಿಮ್ಮ ಮುಂದೆ ಕ್ರಮ ಸಂಖ್ಯೆ 10 ಪ್ರವೀಣ್ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕೀಬೋರ್ಡ್ ತುಂಬ ಜೋಶಲ್ಲಿ ನುಡಿಸ್ತಾ ಇದ್ದೀರಾ ಎಲ್ಲ ಟೀಮರು. ಯಾಕಂದರೆ 3 ದಿನ ನಮ್ಮ ಜೊತೆ ಇದ್ದಾರೆ. ಒಂದು ದಿನ 10 to 5 ಇರೋದೇ ಕಷ್ಟ, ಅಂಥದ್ರಲ್ಲಿ ಅವರು 3 ದಿನ ಇವ್ರ ಜೊತೆ ಇದ್ದಾರೆ, ಕರಿಬಸಪ್ಪ ಮತ್ತು ಪ್ರವೀಣ್ ಅವರು. ಹಾಗಾಗಿ ನಿಜವಾಗಲೂ ಥ್ಯಾಂಕ್ಸ್ ಸರ್. ಎಲ್ರಿಗೂ ಕೂಡ ಧನ್ಯವಾದ ಇರ್ತದೆ. ಈ ಸುತ್ತಿನ ಕೊನೆಯ ಸ್ಪರ್ಧಿ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಸದಾ ಕಾದಿದೆ. ಸದಾ ಕಾದಿದೆ.
ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಮಾಡುವಂತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಅಂತರಂಗದಲ್ಲಿ ನೂರು ಕಗ್ಗತ್ತಲ ಕೋಣೆ ನಾದ ಬೆಳಕ ತುಂಬಲು ಮಿಡಿದ ಹಾಗೆ ವೀಣೆ ಅಂತರಂಗದಲ್ಲಿ ನೂರು ಕಗ್ಗತ್ತಲ ಕೋಣೆ ನಾದ ಬೆಳಕ ತುಂಬಲು ಮಿಡಿದ ಹಾಗೆ ವೀಣೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಧನ್ಯವಾದಗಳು ತೀರ್ಪುಗಾರರ ಗಮನಕ್ಕೆ. ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಅದ್ಭುತವಾಗಿತ್ತು. ತುಂಬ 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 ಚೆನ್ನಾಗಿತ್ತು. ನಿಜವಾಗ್ಲೂ ಇವತ್ತು ಕಾಂಪಿಟೇಷನ್ ಅಂತ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಜಡ್ಜ್ಮೆಂಟಿಗೆ ಕೂತಿದ್ದೀವಿ, ಅವರೆಲ್ಲ ಬೇವಿತಾ ಇರೋದು. ನಿಜವಾಗ್ಲೂ ನಾವು ತುಂಬಾ ಬೇವಿತಾ ಇದ್ದೀವಿ. ಆ್ಯಂಡ್ ನಮ್ಮ ಇಮ್ತಿಯಾಜ್ಗೋಸ್ಕರ ಲಾಸ್ಟ್ ಚರಣ ಅಂತರಂಗ ಇನ್ನೊಂದು ಸರಿ. ಅಂತರಂಗದಲ್ಲಿ ನೂರು ಕಗ್ಗತ್ತಲ ಕೋಣೆ ನಾದ ಬೆಳಕ ತುಂಬಲು ಮಿಡಿದ ಹಾಗೆ ವೀಣೆ ಅಂತರಂಗದಲ್ಲಿ ನೂರು ಕಗ್ಗತ್ತಲ ಕೋಣೆ ನಾದ ಬೆಳಕ ತುಂಬಲು ಮಿಡಿದ ಹಾಗೆ ವೀಣೆ. ಈಗ ಭಾವನೆಗಳೆಲ್ಲ ಹೊರಗೆ ಬರ್ತಾ ಇದೆ. ಬಿಗಿನಿಂಗಿಂತನೂ ಈಗ ಭಾವನೆಗಳು ನಿಜವಾಗೂ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಧನ್ಯವಾದಗಳು. ಈ ಬೆವರ್ತಾ ಇರೋದು ಅಂತ ಅಂದಾಗ ನಂಗೆ ನೆನಪಾಯಿತು. ಎಲ್ಲ ಇವರಿಗೆಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬನ್ನಿ ಅಂತಂದೆ. ನಾವು ಸ್ವಲ್ಪ ಎಲ್ಲ ಮೇಕಪ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಒಳ್ಳೆದಾಯ್ತು. ಎಲ್ಲ ನನ್ನ ಮುಖ ಒರೆಸ್ಕೊಂಡು ಈಗ ಆಲ್ರೆಡಿ ಬೆವರಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಸೂಪರ್ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್ನ ನೀಡಿದ್ದೀರಿ. ಪುತ್ತೂರಿನ ಜನ ತುಂಬ ಒಳ್ಳೆಯವರು. ಹಾಗಾಗಿ ಜಡ್ಜಸ್ ಯಾರು ಏನು ಹೆದರ್ಕೊಳ್ಬೇಕಾಗಿಲ್ಲ. ಯಾರು ನಿಮಗೆ ಯಾರು ಜಡ್ಜ್ಮೆಂಟ್ ಬಗ್ಗೆ ಬೇರೆ ಏನು ಕೊಡೋದಿಲ್ಲ. ಆಮೇಲೆ ಜಡ್ಜಸ್ಸು ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪ್ರೈಸ್ ಮಾಡ್ತಕ್ಕಂಥದ್ದು, ಹೊಗಳ್ತಕ್ಕಂಥದ್ದು ನಿಮ್ಮೆಲ್ಲರನ್ನ ಡೆವಲಪ್ಮೆಂಟಿಗೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಥರದವರೆಲ್ಲ ಹಾಡು ಹೇಳಿದಾಗ ಏನು ಮಾಡ್ತಾಯಿದ್ವಿ, ಹೀಗೇ ಕಾಂಪಿಟೇಷನಲ್ಲಿ ಭಾಗವಹಿಸಿ ನಾವು ಹಾಡು ಹೇಳಬೇಕಾದ್ರೆ ಎಲ್ಲ ಜಡ್ಜಸ್ಸು ನನ್ನ ಹಾಡಿಗೂ ಕೂಡ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು.
ನನಗೆ ತುಂಬ ಸಂತೋಷ. ಜನ ಎಲ್ಲ ನೋಡ್ಕೊಂಡು ಚಪ್ಪಾಳೆ ತಟ್ಟಿದ್ರು. ಆಮೇಲೆ ಏನಂತಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಜಡ್ಜಸ್ಸಿಗೆ ಹೇಳ್ಬಿಟ್ಟಿದ್ರು, ನೀವು ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿಲ್ಲ ಅಂದರೆ ನಿಮ್ಗೆ ಹೋಗಕ್ಕೆ ಅಂತ. ಆದರೆ ಪ್ರೈಸ್ ನಮಗೆ ಬರಲಿಲ್ಲ. ಹಾಗಾಗಿ ಅದು ಯಾವುದು ಅಂತಿಮ ನಿರ್ಣಯ ಅಲ್ಲ, ಕೊನೆಯದಾಗಿ ಅವ್ರು ಏನು ಕೊಡ್ತಾರೆ ಅದು ಮಾತ್ರ ಅಂತಿಮ ನಿರ್ಣಯ ಅಂತ ಈ ಸಂದರ್ಭ ಹೇಳ್ತೀನಿ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡ್ತಾ ಇರ್ತಕ್ಕಂಥ ಗೀತೆ ಅಖಿಲ ಅವರು ಒಂದು ಗೀತೆಯನ್ನು ಪ್ರಸ್ತುತಪಡ್ತಾರೆ. ಅಷ್ಟೊತ್ತವರೆಗೂ ನಿಮಗೆ ಒಂದು ಸ್ವಲ್ಪ ವಿರಾಮವನ್ನು ಕೊಡ್ತಾ ಇದ್ದೀವಿ. ಯಾರಿಗೆ? ನಿಮಗಲ್ಲ ಸರ್, ನಿಮಗೆ ಮಾತ್ರ. ನೀವು ಕೆಳಭಾಗದಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು. ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದಂಥ ಮಂಜೇಗೌಡ ಅವರು ಇನ್ನೇನು ಕೆಲವು ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪಾರ್ಟಿಸಿಪೆಂಟ್ಸು ಸ್ವಲ್ಪ ಹೊತ್ತು ನಿಮಗೆ ವಿರಾಮಕ್ಕಾಗಿ ಅಷ್ಟೇ. ಮತ್ತು ನೀವು ಬೇರೆ ಕಡೆ ನಿಖಿಲ್ ರಾಜ್, ನಿನ್ನೂ ಚೇತನ್ನು ಕಂಪಲ್ಸರಿ ಇಲ್ಲಿ ಎದುರುಗಡೆ ಕೂರಬೇಕು. ನಿಮ್ಮನ್ನು ಹಿಡಿದುಕೊಳ್ಳೋದೇ ಕಷ್ಟ. ಈಗ ಜಿ ಕನ್ನಡದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಆ ಸಂದರ್ಭದಲ್ಲಿ ಲಿಟ್ಲು ಚಾಂಪಲ್ಲಿ ಪ್ರಥಮವಾಗಿ ಹೊರಹೊಮ್ಮಿದಂಥ ನಿಮ್ಮೂರಿನ ಹುಡುಗಿ ಅಖಿಲ ಅವರು ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಧನ್ಯವಾದಗಳು. ಜಿ ಕನ್ನಡ ಲಿಟ್ಲು ಚಾಂಪ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಅಖಿಲ ನಿಜವಾಗಲೂ ಪುತ್ತೂರಿನ ಒಳ್ಳೆಯ ಖ್ಯಾತ ಹಾಡುಗಾರ್ತಿ. ಮೊನ್ನೆ ಕೂಡ ಬೆಂಗಳೂರಿನಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಕೂಡ ಒಳ್ಳೆಯ ಹಾಡನ್ನು ಪ್ರತಿನಿಧಿಸಿ ಪುತ್ತೂರನ್ನು ರೆಪ್ರೆಸೆಂಟ್ ಮಾಡಿದ್ದು. ಹಾಗಾಗಿ ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ. ಧನ್ಯವಾದಗಳು. ಈಗ ತೀರ್ಪುಗಾರರಾದಂಥ ಇಮ್ತಿಯಾಜ್ ಸುಲ್ತಾನ್ ಅವರು ಒಂದು ಗಾಯನವನ್ನು ಪ್ರಸ್ತುತಪಡಿಸ್ತಾರೆ.